ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಗುರುವಾರದ ಲಾಗು ಇವತ್ತಿನ ಲಾಗ್ ಇರುತ್ತೆ. ಮತ್ತು ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ. ಆ ಒಂದು ಬೆಲ್ ಬಟನ್ ಒತ್ತಿ ಇಟ್ಕೊಂಡ್ರೆ ನಾನು ಹಾಕಿದ ತಕ್ಷಣ, ನಾನು ಏನು ವಿಡಿಯೋ ಹಾಕ್ತೀನೋ ಆ ತಕ್ಷಣಕ್ಕೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ಬಂದು ಮನೆ ಕ್ಲೀನಿಂಗು ಮತ್ತು ಇವತ್ತು ನೈಟು ಊರಿಗೆ ಕೂಡ ಹೋಗ್ತಾಯಿದೆ ಇವೆ ಆ ಒಂದು ವಿಡಿಯೋ ಇವತ್ತಿನ ವಿಡಿಯೋ ಆಗಿರುತ್ತೆ. ಸಿಂಪಲ್ಲಾಗಿ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಿನ್ನೆ ವಿಡಿಯೋದಕ್ಕೆ ತುಂಬ ರೆಸ್ಪಾಂಡಿಂಗ್ ಚೆನ್ನಾಗಿ ಬಂದಿದೆ. ಅದೇ ರೀತಿ ಸಪೋರ್ಟ್ ಮಾಡಿ ನನಗೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಸೋಫಾ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು, ಏಕೆಂದರೆ ಸ್ವಲ್ಪ ದಿನಗಳೇ ಆಯಿತು ಸೋಫಾ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿ. ಅದರಿಂದ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಎಲ್ಲ ಒರೆಸ್ಕೊತಾ ಇದ್ದೀನಿ. ತುಂಬ ದಿನಗಳಿಂದ ಒಂದು ಕಮೆಂಟ್ ಕೂಡ ಬರ್ತಿದೆ, ಮನೆ ಹೋಮ್ ಟೂರ್ ಮಾಡಿ ಸಿಸ್ಟರ್ ಅಂತ. ಮಾಡ್ತೀನಿ, ಸದ್ಯದಲ್ಲೇ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ವಿಡಿಯೋ ಒಂದು ಕಮೆಂಟ್ ಬರ್ತಾಯಿದೆ, ಜ್ಯುವೆಲರಿ ಕಲೆಕ್ಷನ್ ಕೂಡ ತೋರಿಸಿ ಅಂತ. ಆ ಒಂದು ವಿಡಿಯೋ ಕೂಡ ಮಾಡ್ತೀನಿ. ಆದರೆ ಆ ವಿಡಿಯೋ ಮಾಡೋಕ್ಕೂ ಮುಂಚೆ ಒಂದು ಇನ್ಫಾರ್ಮೇಷನ್ ಕೂಡ ಕೊಡೋಕ್ಕೆ ಇಷ್ಟಪಡ್ತೀನಿ, ಏಕೆಂದರೆ ನಮ್ಮ ಹತ್ರ ಅಷ್ಟು ಕಲೆಕ್ಷನ್ ಇಲ್ಲ ಜ್ಯುವೆಲರಿ ಕಲೆಕ್ಷನ್ನು. ಯಾಕೆ ಏನು ಎತ್ತ ಅನ್ನೋದು ಡೀಟೇಲಾಗಿ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ಕೋತೀನಿ. ಸದ್ಯಕ್ಕೆ ಅಷ್ಟು ಕಮೆಂಟಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ರಿಪ್ಲೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಇವಾಗ ಕೆಳಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ. ನಾಳೆ ಊರಿಗೆ ಹೋಗ್ತಾಯಿದ್ದೀವಿ ಮತ್ತು ದೇವಸ್ಥಾನಕ್ಕೆಲ್ಲ ಪೂಜೆ ಎಲ್ಲ ಮಾಡಿಸ್ತಾ ಇರೋದ್ರಿಂದ ಮನೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇರೋದು. ನಾಳೆ ಶಿವರಾತ್ರಿ ಹಬ್ಬ ಕೂಡ ಅಲ್ವಾ, ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಿಸ್ತಾಯಿದ್ರೆ ಮನೆಗೆಲ್ಲ ಕ್ಲೀನಾಗಿದ್ದರೆ ಒಂಥರ ಖುಷಿ, ಒಂಥರ ಏನೋ ಒಂಥರ ಸಂತೋಷ ಆಗುತ್ತೆ ಮನಸ್ಸಿಗೆ. ಅದಕ್ಕೋಸ್ಕರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು. ನೋಡ್ತಾ ಇರ್ಬೋದು ಇವಾಗ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿ ಮನೆಯೆಲ್ಲ ಒರೆಸಿ ಆಯಿತು. ನೋಡ್ತಾ ಇರ್ಬೋದು ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ. ಮನೆ ಫುಲ್ಲು ಕ್ಲೀನ್ ಮಾಡಿದ್ದಾಗ ಮನೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಮಕ್ಕಳು ಬಂದಿದ್ದ ತಕ್ಷಣಕ್ಕೆ ಈ ಥರ ಮನೆ ಇದ್ದಿದ್ದು ಬೇರೆ ಥರನೇ ಆಗಿಬಿಟ್ಟಿರುತ್ತೆ. ಅವಾಗ ತುಂಬ ಬೇಜಾರಾಗುತ್ತೆ, ಇಷ್ಟೆಲ್ಲ ಕ್ಲೀನ್ ಮಾಡಿದ್ರೆ ಈ ಥರ ಮಾಡಿದ್ರಲ್ಲ ಅನ್ನೋದು. ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಿ ನಾವು ಶಾಪಿಂಗ್ ಹೋಗಿದ್ದು ಅಂತ ಹೇಳಿದೆ, ಆ ಒಂದು ಐಟಮ್ಸ್ ಕೂಡ ಇನ್ನೂ ಅಲ್ಲೇ ಇದೆ. ಬಂದರು ಇವಾಗ. ಖುಷಿಗೌಡ ಆಯ್ ಬಾಯ್ ಬಾಯ್. ಆಯ್ ಖುಷಿಗೌಡ ಆಯ್ ಖುಷಿಗೌಡ ಬಾಯ್. ಖುಷಿಗೌಡ ನೋಡಿ, ಖುಷಿಗೌಡ ಬಂದರು ಇವಾಗ. ಟೈಮ್ ಆಗಿದೆ ಎಷ್ಟು ಖುಷಿಗೌಡ? ಟೈಮು 3:30 ಆಯ್ತಾ ಬಂತು. ಇವಾಗ ಹೋಗಿ ಕರ್ಕೊಂಬಂದಿದ್ದಾಯ್ತು. ಮಗಳೂ ಕೂಡ ಕರ್ಕೊಂಬಂದೆ. ಮಂಡೆಯಿಂದ ಅವಳಿಗೂ ಕೂಡ ಎಕ್ಸಾಮ್ ಶುರು ಆಗ್ತಾಯಿದೆ, ಅದರಿಂದ ಇವತ್ತೇ ರಜಾ ಕೊಟ್ಬಿಟ್ಟಿದ್ರು ಅವ್ರಿಗೆ. ನಾಳೆಯಿಂದ ಅವಳಿಗೂ ಕೂಡ ರಜಾ 5 ಡೇಸು, ಆಮೇಲೆ ಎಕ್ಸಾಮ್ ಕೂಡ ಶುರುವಾಗ್ತಾಯಿದೆ. ಇನ್ನೇನು ನಾಳೆ ಪೂಜೆಗೆ ಹೋಗ್ತಾ ಇರೋದ್ರಿಂದ ಸಾಯಂಕಾಲ ಆದಮೇಲೆ ಆಚೆ ವರಂಡ ಎಲ್ಲ ತೊಳೆದೆ, ಹಾಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಬಿಡೋಣ. ಇನ್ನೇನು ಸಾಯಂಕಾಲ ಹೋಗ್ತಾ ಇರೋದ್ರಿಂದ ನಾಳೆ ನಾವು ಇರೋದಿಲ್ಲ, ಇವಾಗಲೇ ಮಾಡಿಬಿಡೋಣ ಅಂದ್ಬಿಟ್ಟು ಬಾಗಿಲೆಲ್ಲ ತೊಳೆದು ಪ್ಯಾಸೇಜ್ ಎಲ್ಲ ತೊಳೆದು ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಅಲ್ಲಿಗೆ ವಿಡಿಯೋ ಎಂಡ್ ಮಾಡಿದೆ. ಇವಾಗ ನೋಡ್ತಾ ಇರ್ಬೋದು ಹೊರಟ್ವಿ ನಾವು ಕೂಡ ಊರಿಗೆ. 7:30 ಆಗಿತ್ತು ಟೈಮು. ಬೇಗನೆ ಹೋಗೋಣ ಅಂದ್ಬಿಟ್ಟು ಬೇಗನೆ ಹೊರಟ್ವಿ. ನಾನು ಆಮೇಲೆ ವಿಡಿಯೋ ಶುರು ಮಾಡಲಿಲ್ಲ, ಯಾಕೆಂದರೆ ಸ್ವಲ್ಪ ಪಾತ್ರೆ ತೊಳೆಯೋದು, ಬಟ್ಟೆ ಜೋಡಿಸ್ಕೊಳೋದು ಎಲ್ಲ ಇತ್ತು, ಅದರಲ್ಲಿ ಬ್ಯುಸಿ ಆದೆ. ಇವಾಗ ಹೊರಟ ಮೇಲೆ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಎಲ್ಲರೂ ಕೂಡ ಹೊರಟ್ವಿ. ಇದು ಬಂದು ನಮ್ಮ ಏರಿಯಾ. ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಶನಿಮಹಾತ್ಮನ ದೇವಸ್ಥಾನದಲ್ಲಿ ಪೂಜೆ ಕೂಡ ಇದೆ ನಾಳೆ, ಅದರಿಂದ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ನೋಡಿ. ಇದು ಹೊಸ ಡಿಸೈನ್, ಇವಾಗ ಎಲ್ಲ ಕಡೆ ಈ ಥರ ಡಿಸೈನಲ್ಲಿ ಲೈಟಿಂಗ್ಸ್ ಬಿಡ್ತಾರೆ. ಒಂಥರ ಖುಷಿ ಆಗ್ತಾಯಿತ್ತು ಆ ಲೈಟಿಂಗ್ಸ್ ಒಳಗಡೆ ಹೋಗ್ತಾ ಇದ್ದರೆ ಒಂಥರ. ಎಲ್ಲ ಕಡೆ ಅಷ್ಟೇ, ಎಲ್ಲ ದೇವಸ್ಥಾನಗಳಲ್ಲೂ ಇವತ್ತಿನ ದಿನ ತುಂಬ ಲೈಟಿಂಗ್ಸಲ್ಲಿ ಅಲಂಕೃತವಾಗಿರ್ತವೆ. ನೋಡೋದಕ್ಕೆ ಒಂಥರ ಚೆಂದ, ಖುಷಿ ಆಗುತ್ತೆ.
ಬೇಗನೆ ಹೊರಟ್ವಿ ನಾವು ಕೂಡ ಬೇಗನೆ ಹೋಗೋಣ ಅಂತ. ಆದರೆ ಹೋಗೋಕ್ಕಾಗಲ್ಲ, ಏಕೆಂದರೆ ಲಾಂಗ್ ವೀಕೆಂಡು ಹಾಲಿಡೇಸ್ ಇರೋದ್ರಿಂದ ತುಂಬ ಟ್ರಾಫಿಕ್ ಇತ್ತು. ಏನು ಮಾಡೋಕ್ಕಲ್ಲ, ಆದರೂ ನಿಧಾನಕ್ಕೆ ಆರಾಮಾಗಿ ಹೋದ್ವಿ. ಅಡುಗೆ ಏನು ಮಾಡಬೇಡ ಅಂತ ಕೂಡ ಹೇಳಿದ್ರು ಹಸ್ಬೆಂಡು. ಹೋಯ್ತು ಹಾಗೆ ಹೋಟೆಲಲ್ಲಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು. ಹಾಗೆ ನಮ್ಮದು ನಾಳೆ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಮ್ಮ ಕಾರಲ್ಲಿ ಒಂದು ಶಿವದು ವಿಗ್ರಹ ಇಟ್ಟಿದ್ವಲ್ಲ, ಅದು ಹಾಗೆ ವಿಡಿಯೋ ಮಾಡ್ತಾ ಶಾರ್ಟ್ಸ್ಗೆಲ್ಲ ಹಾಕ್ಕೊಂತ ಆರಾಮಾಗಿ ಎಂಜಾಯ್ ಮಾಡ್ತಾ ಹೋದ್ವಿ. ತುಂಬ ಒಂದು 3 ತಿಂಗಳು ಆದಮೇಲೆ ಊರಿಗೆ ಹೋಗ್ತಾಯಿದ್ವಿ. ಫಸ್ಟ್ ಟೈಮು ಈ ಥರ ಹೋಗ್ತಾ ಇರೋದು ನಾವು ಕೂಡ. ತಿಂಗಳಿಗೆ 2-3 ಸತಿ ಆದರೂ ಹೋಗ್ತಾಯಿದ್ವಿ ಊರಿಗೆ. ಆಫ್ಟರ್ ಲಾಂಗ್ ಟೈಮು ಇಷ್ಟು ದಿನಗಳಾದಮೇಲೆ ಊರಿಗೆ ಹೋಗ್ತಾಯಿದ್ದೀವಿ. ಏನೋ ಒಂಥರ ಖುಷಿ ಇತ್ತು. ಒಂಥರ ಊರಿಗೆ ಹೋಗ್ತಾಯಿದ್ದೀವಿ ಅಂತ, ಏನಕ್ಕೆ ಹೋಗ್ತಾಯಿದ್ದೀವಿ ಅಂತ ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಏಕೆಂದರೆ ಈ ಲಾಗು ಎಲ್ಲಿಗೆ ಎಂಡ್ ಮಾಡ್ತೀನಿ ಅನ್ನೋದೇ ಗೊತ್ತಿಲ್ಲ ನಾನು. ಅದರಿಂದ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಏನಂತಿಗೆ ಊರಿಗೆ ಹೋದ್ವಿ ಏನು ಎತ್ತ ಅನ್ನೋದನ್ನ. ನೋಡೋಣ ಎಲ್ಲಿಗೆ ಹೋಗ್ತೈತೆ ಇವತ್ತಿನ ವಿಡಿಯೋ ಅನ್ನೋದನ್ನ. ಹಾಕೊಂತೀನಿ ಹೊರಗಡೆ ಬಂದ್ವಿ. ನೋಡ್ತಾ ಇರ್ಬೋದು ಬರೀ ಟೂರಿಸ್ಟ್ ಗಾಡಿನೇ ಇದ್ದಾವೆ. ಏಕೆಂದರೆ ಇವಾಗ 3 ಡೇಸ್ ರಜೆ ಇರೋದ್ರಿಂದ ಎಲ್ಲರೂ ಕೂಡ ಊರಿಗೆ ಟ್ರಿಪ್ಪು ಈ ಥರ ಹೋಗ್ತಾ ಇರೋದ್ರಿಂದ ತುಂಬ ಟೂರಿಸ್ಟ್ ಗಾಡಿಗಳು. 11 o'clock ನಾವು ಊಟ ಮಾಡಿದಾಗ ಲೋಡಾ ಫುಲ್ಲು ತುಂಬಿಲ್ಲ ಹೊಟ್ಟೆ. ಇಲ್ಲ ಹಾಕ್ಸ್ಬಿಡ್ಬೇಕಿತ್ತು. ಅವನೇ ಸ್ಟಿಕ್ಕರ್ ಅಂಗಡಿಯವನೇ ಕೊಟ್ಟಿದ್ದೀವಿ ಈ ಕಡೆ. ಏನಿಲ್ಲ ತಗ್ಕೊಟ್ಟು ಇವಾಗಲೂ ಹಾಕ್ಕೊಡ್ತಾನೆ ಅದನ್ನ. ಸಾರಿ ಅಯ್ಯ ನಾನು ನೀನೇ ಇವಾಗ ಶನಿವಾರ ತನಕ ಇರುತ್ತೆ. ಈ ನಾಳೆನೂ ಇದೆಯಾ? ನಾಳೆನೂ ಇದೆ, ನಾಡಿದ್ದು ಇದೆ. ನಾಡಿದ್ದು ದೇವರು ಊರೊಳಗೆ ಹೋಗುತ್ತೆ, ಆಗುತ್ತೆ. ಮಾಮೂಲಿ ದೇವಸ್ಥಾನಕ್ಕೆ ಇದು ಈಗ ಸೋಮವಾರ ದೇವ್ರ ಗುಡಿಲಿ ಇದೆ ಈಗ ಆಲ್ರೆಡಿ. ನಾಳೆ ಓಪನ್ ಇರುತ್ತಾ? ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಇರುತ್ತಣ್ಣ? ಬೆಳಗ್ಗೆ 9 ಗಂಟೆಗೆ ಮೊದಲು ಪೂಜೆ, ಇನ್ನು ಸಾಯಂಕಾಲಕ್ಕೆ ಪೂಜೆ ನಡೀತಾ ಇರುತ್ತೆ. ಸರಿ. ಯಾವುದಪ್ಪ? ಇಲ್ಲೇ ಗಳಿಗೆನಹಳ್ಳಿ. ಗಳಿಗೆನಹಳ್ಳಿ. ಯಾವ ಮನೆ? ಚೌಡಿ ನರ್ಸಯ್ಯ. ಚೌಡಿ ನರ್ಸಯ್ಯ. ಫೈನಲಿ ಊರಿಗೆ ಬಂದು ತಲುಪಿದ್ವಿ. ಅಂದರೆ ನಮ್ಮೂರಿಗೆ ಇನ್ನೂ ಹೋಗಿಲ್ಲ. ನಮ್ಮೂರ ಹತ್ರ ಇನ್ನೊಂದು ಊರು ಸಿಗುತ್ತೆ, ಎತ್ತೇನಹಳ್ಳಿ ಅಂದ್ಬಿಟ್ಟು. ಇಲ್ಲಿ ಹಬ್ಬ ಆಗಿದೆ ಇವಾಗ ರೀಸೆಂಟಾಗಿ 3 ಡೇಸ್ ಆಗಿದೆ. ಆ ಹಬ್ಬಕ್ಕೆ ಬರಬೇಕಾಗಿದ್ದು ನಾವು. ಜಾತ್ರೆ ಇದ್ದಿರೋದ್ರಿಂದ ಜಾತ್ರೆಗೆ ಹೋಗೋಣ ಅಂತ ಹೇಳಿದ್ರು ಹಸ್ಬೆಂಡು. ಆದರೆ ರಜೆ ಇಲ್ಲದ ಕಾರಣ ಶಿವರಾತ್ರಿ ಹಬ್ಬಕ್ಕೆ ರಜೆ ಇರುತ್ತಲ್ಲ ಅವಾಗ ಹೋಗೋಣ ಅಂದ್ಬಿಟ್ಟು ಬಂದಿದ್ದು. ಅದನ್ನೇ ಅಲ್ಲಿ ನಿಂತಿದ್ರು ಸ್ವಲ್ಪ ಜನ, ಅವ್ರನ್ನ ಕೇಳಿದ್ವಿ ನಾಳೆ ಪೂಜೆಗೆ ಬರೋಣ ಅಂದ್ಬಿಟ್ಟು. ಯಾವಾಗ ಓಪನ್ ಇರುತ್ತೆ ಏನೋ ಅಂತ ಟೈಮಿಂಗ್ಸ್ ಗೊತ್ತಾಗಬೇಕಲ್ಲ ನಾವು ಯಾವಾಗ ಬಂದರೆ ಪೂಜೆ ಸಿಗುತ್ತೆ ಅನ್ನೋದು. ಅದಕ್ಕೋಸ್ಕರ ನೋಡಿ ಇವಾಗ ಮನೆಗೆ ರೀಚ್ ಆದ್ವಿ. ಹ್ಯಾಪಿ ಶಿವರಾತ್ರಿ ನಿಶಕ್ಕ. ಹ್ಯಾಪಿ ಶಿವರಾತ್ರಿ ದರ್ಶುವದ. ನಿಮ್ಮ ಮನೆಗೆ ಬಂದ್ವಿ. ನಾವು ಮನೆಗೆ ಬಂದು ತಲುಪೋ ಅಷ್ಟರಲ್ಲಿ 1 o'clock ಆಗಿತ್ತು ಅಂತ ಅನ್ಕೋತೀನಿ. ಟೈಮೇ ಆಗೋಯ್ತು, ತುಂಬ ಟ್ರಾಫಿಕ್ ಇತ್ತು. ಹೆಂಗೆ ಬಂದು ತಲುಪಿದ್ವಿ. ಆಲ್ರೆಡಿ ಮಗ ಮಲಗಿಬಿಟ್ಟಿದ್ದೆ. ನಾನು ತುಂಬ ನಿದ್ದೆನೇ ಬಂದಿತ್ತು. ಕಾರಲ್ಲಿ ಸ್ವಲ್ಪ ಹೊತ್ತು ಮಲಿಕೊಂಡೇ ಬಂದ. ನಾವು ಕೂಡ ಎಲ್ಲರೂ ಮಲಗ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್. ನೋಡಿ ಇಲ್ಲಿ ಯಾರೋ ಹೊಸ ಮೆಂಬರ್ ಇದ್ದಾರೆ ನಮ್ಮ ಮನೆಯವರು. ತೋರಿಸ್ತೀನಿ ಬನ್ನಿ. ಇಲ್ಲಿ ಇದ್ದಾರೆ ಯಾರೋ ಮನೆಯಲ್ಲಿ ಬನ್ನಿ. ನೋಡಿ ನೋಡಿ ನೋಡಿ.
ನೋಡಿ ಬರ್ತಾರೆ ಈಗ. ಹೊಲ ಮತ್ತು ದರ್ಜನ ಮತ್ತು ಕೇಸ್ ಹಾಕ್ತೀನಿ ನೋಡಿ, ದರ್ಜನೆ ಮತ್ತು ಕೇಸ್ ಹಾಕ್ತೀನಿ. ದರ್ಜನೆ ಮಾಡ್ತಾರೆ ಅಮ್ಮ ಬೇಡ ಅಮ್ಮ